ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮಕ್ಕೆ ವಯಸ್ಸಿನ ಅಂತರ ಇಲ್ಲ, ಜಾತಿಯ ಭೇದ ಇಲ್ಲ ಅಂತ ಕೇಳಿರ್ತೀವಿ. ಆದರೆ ಕೆಲವೊಂದು ಬಾರಿ ಏನಾಗುತ್ತಂದ್ರೆ ಕೆಲವೊಂದು ವಿಚಿತ್ರ ಪ್ರೇಮ ಕಥೆ ಅನ್ಬೇಕು ಅಥವಾ ಈ ಕಥೆನೇ ಅಲ್ಲ, ಇದೇನಾದ್ರೂ ಒಂದು ಅಪರಾಧನ ಅಂತ ಹೇಳ್ತೀವಿ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಯಾಕಂತಂದ್ರೆ ಇಂಥದ್ದೇ ಒಂದು ಘಟನೆ ಪ್ರೀತಿ ಅನ್ನುವಂತ ಹೇಳ್ತೀವೋ ಅಥವಾ ಇದನ್ನು ಅಪರಾಧ ಅಂತ ಹೇಳ್ತೀವೋ ಅಂತ ನೀವೇ ಹೇಳಬೇಕು. ಯಾಕಂತಂದ್ರೆ ನೋಡಿ, ಒಬ್ಬ ವಿದ್ಯಾರ್ಥಿನಿ ಜೊತೆ ಟ್ಯೂಷನ್ ಶಿಕ್ಷಕ ಓಡಿ ಹೋಗಿರುವಂಥದ್ದು, ಅಂದ್ರೆ ವಿದ್ಯಾರ್ಥಿನ ಕರ್ಕೊಂಡು ಹೋಗಿದ್ದಾನೆ. ಆ ವಿದ್ಯಾರ್ಥಿಗೆ ಕೇವಲ 15 ವರ್ಷದ ಬಾಲಕಿಯ ಜೊತೆ ಒಬ್ಬ ಟ್ಯೂಷನ್ ಶಿಕ್ಷಕ ಪರಾರಿ ಆಗಿರುವಂತಹ ಒಂದು ವಿಷಯ ಇದು. ಈಗ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆ ಬೆಂಗಳೂರಿನ ಒಂದು JP ನಗರದಲ್ಲಿ ನಡೆದಿರುವಂಥದ್ದು. 15 ವರ್ಷದ ಒಂದು ಬಾಲಕಿಯನ್ನ ಟ್ಯೂಷನ್ ಶಿಕ್ಷಕ ಕರೆದುಕೊಂಡು ಹೋಗಿದ್ದಾನೆ. ಈ ಒಂದು ಘಟನೆ ನಡೆದಿದ್ದು ನವೆಂಬರ್ 23ನೇ ತಾರೀಕು. ಏನಾಗಿತ್ತು ಅಂದರೆ ಬಾಲಕಿಯನ್ನ ಈ ಒಂದು ಟ್ಯೂಷನ್ ಶಿಕ್ಷಕ ಕರೆದುಕೊಂಡು ಹೋಗಿರ್ತಾನೆ. ಆ ಬಾಲಕಿಯ ಪೋಷಕರು ಆ ಒಂದು ದಿನ ತಮ್ಮ ಮಗಳು ಮನೆಗೆ ಬರದೇ ಇರೋದನ್ನ ಗಮನಿಸಿ ಟ್ಯೂಷನ್ ಶಿಕ್ಷಕನ ಮೇಲೆ ದೂರನ್ನ ಕೊಡ್ತಾರೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಏನಂದ್ರೆ JP ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದು ತನಿಖೆ ಮಾಡೋಕೆ ಆರಂಭಿಸ್ತಾರೆ. ಆ ಟ್ಯೂಷನ್ ಶಿಕ್ಷಕ ಯಾರು ಅಂತ ನೋಡಿದಾಗ JP ನಗರದ ಅಭಿಷೇಕ್ ಗೌಡ, 30 ವರ್ಷದ ಅಭಿಷೇಕ್ ಗೌಡ ಅಂತ ಗೊತ್ತಾಗುತ್ತೆ. ಈ ಅಭಿಷೇಕ್ ಗೌಡನ ಒಂದು ವಿಚಾರವನ್ನು ತಿಳಿತಾ ಹೋಗ್ತಾರೆ. ಈತ ಕನಕಪುರದ ಹಾರೋಹಳ್ಳಿ ಮೂಲದ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಈತ ಆ ಒಂದು ಯುವತಿಯನ್ನು ಅಥವಾ 15 ವರ್ಷದ ಒಂದು ಬಾಲಕಿಯನ್ನು ಕರೆದುಕೊಂಡು ಹೋಗಿ ಈತ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಬಾಡಿಗೆ ಮನೆ, ಇನ್ನೊಂದು ಬಾಡಿಗೆ ಮನೆಯನ್ನು ಮಾಡಿ ಅಲ್ಲಿ ವಾಸವಾಗಿರ್ತಾನೆ. ಈ ವಿಚಾರ ಏನು ಪೊಲೀಸರಿಗೆ ಗೊತ್ತಾಗುತ್ತೆ. ಅದು ಯಾವ ರೀತಿ ಅಂದರೆ, ಈತ ಏನು ಮನೆ ಬಾಡಿಗೆಯನ್ನು ತೆಗೆದುಕೊಂಡು ಹೋಗಿರ್ತಾನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ. ಅಲ್ಲಿ ಒಂದು ಮನೆಯ ಮಾಲೀಕರಿಗೆ ಈತ ಹೇಳಿರ್ತಾನೆ, ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಏನಂದರೆ, ನಾವು ಈಗ ಹೊಸದಾಗಿ ಮದುವೆ ಆಗಿದ್ದೀವಿ, ನಾವು ನವ ದಂಪತಿಗಳು ಅಂತ ಒಂದು ಸುಳ್ಳನ್ನು ಹೇಳಿ ಈತ ಮನೆಯನ್ನು ತೆಗೆದುಕೊಂಡಿರ್ತಾನೆ. ಆದರೆ ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಪೊಲೀಸರು ಒಂದು ಲುಕ್ಔಟ್ ನೋಟಿಸನ್ನು ಜಾರಿ ಮಾಡ್ತಾರೆ. ಈ ಒಂದು ವಿಷಯ ಆ ಮನೆ ಮಾಲೀಕರಿಗೆ ಗೊತ್ತಾಗುತ್ತೆ. ಆ ಮಾಲೀಕ ಏನು ಮಾಡ್ತಾನೆ ಅಂದರೆ, ಆತನಿಗೆ ಗೊತ್ತಿದ್ದಂತಹ ಇನ್ನೊಬ್ಬ ಒಂದು ಸ್ನೇಹಿತಿಗೆ ಈ ಒಂದು ವಿಚಾರವನ್ನು ತಿಳಿಸಿರ್ತಾನೆ. ಈ ರೀತಿಯಾಗಿ ಆಗಿದೆ, ಇಂತಹ ವ್ಯಕ್ತಿ ಮೇಲೆ ಈತದ ಒಂದು ನೋಟಿಸ್ ಇದೆ ಎನ್ನುವಂಥ ವಿಚಾರವನ್ನು ತಿಳಿಸಿದಾಗ ಆ ವ್ಯಕ್ತಿ ಪೊಲೀಸರಿಗೆ ಈ ಒಂದು ವಿಚಾರವನ್ನು ತಿಳಿಸ್ತಾನೆ. ಆ ನಂತರ ಪೊಲೀಸರು ಬಂದು ಈಗ ಈ ಒಂದು ಟ್ಯೂಷನ್ ಶಿಕ್ಷಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆತನನ್ನು ಬಂಧಿಸಿ ಆತನಿಂದಲೇ ಮಾಹಿತಿಯನ್ನು ಪಡೆದಿದ್ದಾರೆ. ಯಾವ ಒಂದು ರೀತಿಯಾಗಿ ಈತ ಒಂದು ಕರೆದುಕೊಂಡು ಹೋದ ಆ ಒಂದು ಹುಡುಗಿಯನ್ನು ಅಂತ ವಿಚಾರಣೆಯನ್ನು ಮಾಡಿದ್ದಾರೆ. ಅದರ ಜೊತೆ ಈಗ ಈ ಒಂದು ಅಭಿಷೇಕ್ ಗೌಡ ಎನ್ನುವಂತಹ ಒಂದು ವ್ಯಕ್ತಿಯ ಮೇಲೆ ಪೋಕ್ಸೋ ಪ್ರಕರಣ ಕೂಡ ಈಗ ದಾಖಲಾಗಿರುವಂಥದ್ದು. ಈ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈತ ಬರೀ ಟ್ಯೂಷನ್ ಶಿಕ್ಷಕ ಮಾತ್ರ ಅಲ್ಲ, ಜಿಮ್ ಟ್ರೈನರ್ ಕೂಡ ಆಗಿದ್ದ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಗಮನಿಸಬೇಕು, ಈತಗೆ ಮದುವೆ ಕೂಡ ಆಗಿತ್ತಂತೆ. ಮದುವೆ ಆದರೂ ಕೂಡ ಈತ ಟ್ಯೂಷನ್ಗೆ ಬರ್ತಿದ್ದಂತಹ ಒಬ್ಬ ಬಾಲಕಿಯನ್ನು ತನ್ನ ಜೊತೆಗೆ ಪ್ರೀತಿ ಪ್ರೇಮದ ಒಂದು ಸುಳ್ಳು ಮಾತುಗಳನ್ನು ಹೇಳಿ ಕರೆದುಕೊಂಡು ಹೋಗಿರುವಂಥದ್ದು. ಈಗ ಆತನಿಗೆ ಈಗ ಮುಳುವಾಗ್ಬಿಟ್ಟಿದೆ. ಈತನನ್ನು ಈಗ ಕರೆದುಕೊಂಡು ಬಂದು ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿ ಈತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಏನಂದರೆ ಅವರ ಒಂದು ತಂದೆ ತಾಯಿಗಳು ಕೂಡ, ಅಂದರೆ ಸಂತ್ರಸ್ತ ಏನು ಬಾಲಕಿ ಇದ್ದಾಳೆ ಆ ಬಾಲಕಿಯ ತಂದೆ ತಾಯಿಗಳು ಕೂಡ ಒಂದು ದೂರಿನನ್ವಯ ಒತ್ತಾಯ ಮಾಡಿರುವಂಥದ್ದು. ಈಗ ಈ ಒಂದು ಏನದು ಶಿಕ್ಷಕ ಏನಿದ್ದಾನೆ, ಟ್ಯೂಷನ್ ಶಿಕ್ಷಕ, ಈತನ ಮೇಲೆ ಸಾಕಷ್ಟು ವಿಷಯ ಅಂದರೆ ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಈತ ಈ ಒಂದು ಪ್ರಕರಣ ನಡೆಯೋಕೆ ಇದೇ ಮೊದಲ ಆತ. ಈ ಹಿಂದೆ ಕೂಡ ಯಾರಿಗಾದ್ರೂ ಈ ರೀತಿಯಾದಂತಹ ಒಂದು ಪ್ರೀತಿ ಪ್ರೇಮದ ಒಂದು ಹೆಸರನ್ನು ಹೇಳಿ ಅಮಾಯಕ ಹೆಣ್ಣು ಮಕ್ಕಳನ್ನ ಅಥವಾ ಚಿಕ್ಕ ಒಂದು ಬಾಲಕಿ ಒಂದು ಹುಡುಗಿಯರ ಮೇಲೆ ಈ ರೀತಿಯಾದಂತಹ ಒಂದು ಏನಾದರೂ ಒಂದು ಘಟನೆಗಳನ್ನು ಮಾಡಿದಾನ ಇಲ್ವಾ ಎನ್ನುವಂತಹ ವಿಚಾರಣದಲ್ಲಿ ಅಂದರೆ ಆಯಾಮಗಳಲ್ಲಿಯೂ ಕೂಡ ವಿಚಾರಣೆ ನಡೀತಾ ಇದೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇರುವಂಥದ್ದು.